ಇದಕ್ಕಿಂತ ಮುಂಚೆ ಭಾಳಷ್ಟು ಮಂದಿ ನಾಯಕರು, ಭಾಳಷ್ಟು ಮಂದಿ ಕಾಂಗ್ರೆಸ್ಸಿನ ನಾಯಕರು ಇವತ್ತು ನಾವು ಏನು ಈ ಭ್ರಷ್ಟಾಚಾರ ಆಗಿದೆನೋ, ಈ ದಲಿತರ ಅಮೌಂಟನ್ನು, ದಲಿತರ ಹಣವನ್ನು ಯಾರನ್ನು ಹೊಡೆದ್ರೆ ಯಾರಿಗೆ ಗೊತ್ತಾಗಲ್ಲ ಅಂತೇಳಿ ತಿಳ್ಕೊಂಡಿದ್ರು. ಆದರೆ ಇವತ್ತು ಏನು ಈ ದಲಿತರ ಹಣ ಏನು ಲೂಟಿ ಮಾಡಿದಂಥ ಸರ್ಕಾರಕ್ಕೆ ಈ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಅನೇಕ ವಿಚಾರಗಳನ್ನು ಹಿಡ್ಕೊಂಡು, ಅದು ನೀರಾವರಿ ವಿಚಾರ ಆಗಿರ್ಬೋದು, ಎಸ್ ಟಿ ನಿಗಮದಲ್ಲಿ ಭ್ರಷ್ಟಾಚಾರ ವಿಚಾರ ಆಗಿರ್ಬೋದು, ನಂತರ ಎಸ್ ಟಿ ವಾಲ್ಮೀಕಿ ಸಮುದಾಯದಲ್ಲಿ ಮೀಸಲಾತಿ ವಿಚಾರ ಆಗಿರ್ಬೋದು, ಎಲ್ಲ ವಿಚಾರವನ್ನು ಹಿಡ್ಕೊಂಡು ಒಂದು ದೊಡ್ಡ ಪಾದಯಾತ್ರೆಯನ್ನು ಮಾಡೋಂಥ ಕೆಲಸ ಕೂಡ. ಯಾಕಂದರೆ ಕಾಂಗ್ರೆಸ್ ಅವರಿಗೆ ಇವತ್ತು ದಲಿತರಂದ ತಕ್ಷಣ ನಿರ್ಲಕ್ಷ್ಯ, ದಲಿತರ ಹಣವನ್ನು ಒಡೆದು ಬಿಟ್ಟರೆ ಭ್ರಷ್ಟಾಚಾರ ಮಾಡಿದರೆ ಇವತ್ತು 2 ದಿನ ಬೇಸರ ಆಗ್ತಾರ, ನಂತರ ಅವ್ರನ್ನೆಲ್ಲರೂ ಕೂಡ ಸುಮ್ಮನೆ ಆಗ್ತಾರೆ ಅಂತೇಳಿ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ತಿಳ್ಕೊಂಡಿದ್ರು. ಆದರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ದಲಿತರ ಹಣವನ್ನು ಏನು ಭ್ರಷ್ಟಾಚಾರ ಮಾಡಿದರೋ, ಈ ಸರ್ಕಾರ ಹಣವನ್ನು ಸಾಕಷ್ಟು ವಿಚಾರಗಳಲ್ಲಿ, ಸಾಕಷ್ಟು ಇಲಾಖೆಗಳಲ್ಲಿ ಏನು ಭ್ರಷ್ಟಾಚಾರವನ್ನು ಮಾಡಿದರೋ, ಅದು ದಲಿತರಿಗೆ ಅನ್ಯಾಯ ಆಗಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಬಿಡಲನ್ನಕ್ಕೋಸ್ಕರವಾಗಿ ಇವತ್ತು ದೊಡ್ಡ ಪಾದಯಾತ್ರೆಯನ್ನು ಮಾಡೋಂಥ ಕೆಲಸ ಮಾಡ್ತಾ ಇದೆ. ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಯಾವತ್ತೂ ಕೂಡ ದಲಿತರಂದ ತಕ್ಷಣ ಮೊಸಳೆ ಕಣ್ಣೀರನ್ನು ಹಾಕ್ತಿರ್ತಾರೆ. ಈ ಮೊಸಳೆ ಕಣ್ಣೀರು ಆಗ್ತಾ ಇದೆ, ಹೆಂಗೆ ಹಾಕ್ತಾರೆ ಅಂದ್ರೆ ದಲಿತರ ಅಂದ ತಕ್ಷಣನೇ ಅಲ್ಲಿ ಕಣ್ಣೀರು ಹಾಕೋದು, ಅದು ಸುಮ್ಮನೆ ಮೊಸಳೆ ಕಣ್ಣೀರನ್ನು ಹಾಕೋದು, ಅವ್ರನ್ನ ಪಾಲಿಶನ್ನು ಮಾಡೋಂಥ ಕೆಲಸ ಆಗ್ತಾಯಿತ್ತು. ಇವತ್ತು ನಾಗೇಂದ್ರ ವಿಚಾರದಲ್ಲಿ ಸದನದಲ್ಲಿ ಕೂಡ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿ ಅವರು, ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅಣ್ಣನವರು, ಛಲವಾದಿ ನಾರಾಯಣ ಸ್ವಾಮಿನವರು, ನಮ್ಮ ಪಕ್ಷದ ವಿಜೇಂದ್ರ ಅವರು ಎಲ್ಲರೂ ಕೂಡ ಸೇರಿಕೊಂಡು ಸದನವನ್ನು ನಡೆಸಬೇಕು, ಸದನದಲ್ಲಿ ಚರ್ಚೆ ಮಾಡಬೇಕಂದ್ರಿಗಿನ ಸದನವನ್ನು ಮುಟ್ಟುಗೊಳಿಸೋಂಥ ಕೆಲಸ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಇವತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಮಾಡಿದ್ದಾರೆ. ಹಂಗಾಗಿ ಮೇಲುವನ್ನು ಮನೆಯಲ್ಲಿದ್ದಲ್ಲಿ ಹೋರಾಟ ನಡೀತದೆ, ಕೆಳಮನೆಯಲ್ಲಿ ಕೂಡ ಹೋರಾಟ ನಡೀತದೆ. ಈ ಬಂಡ ಸರ್ಕಾರ ಏನು ಮಾಡಿದೆ, BJPಯವರಿನ ಜಾಸ್ತಿ ಹೋರಾಟ ಮಾಡ್ತಾರೆ ಅಂತೇಳಿ ಸದನವನ್ನೇ ಮುಟ್ಕೊಳ್ಳೋದು ಮಾಡಿಸುವಂಥ ಕೆಲಸ ಕೂಡ ಮಾಡಿದೆ. ಹಂಗಾಗಿ ಇವತ್ತು ವಾಲ್ಮೀಕಿ ವಿಚಾರದಲ್ಲಿ ಬಹುಶಃ ನಮ್ಮೆಲ್ಲ ನಾಯಕರು ಒಂದೇ ಮಾತನ್ನು ಹೇಳ್ತಾ ಇದ್ರು, ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆದಂಥ ಭ್ರಷ್ಟಾಚಾರ ಎಲ್ಲಿ ಹೋಯ್ತಂದ್ರಿಗಿನ ಅದು ರಾಹುಲ್ ಗಾಂಧಿ ಮನೆಗೆ ಹೋಯ್ತು ಅಂತೇಳಿ ಘೋಷಣೆಗಳನ್ನು ಕೂಗ್ತಾ ಇದ್ರು. ಮೇಲ್ಮನೆಯಲ್ಲಿ ಯಾವ ರೀತಿಯಲ್ಲಿ ಘೋಷಣೆ ಮಾಡ್ತಾಯಿದ್ರು, ವಾಲ್ಮೀಕಿ ಹಣ ರಾಹುಲ್ ಗಾಂಧಿ ಮನೆಗೆ ಹೋಗಿತ್ತು ಅಂತೇಳಿ ಘೋಷಣೆಗಳನ್ನು ಮಾಡ್ತಿದ್ರು. ಕೆಲ ಮನೆಯಲ್ಲಿ ಕೂಡ ರಾಹುಲ್ ಗಾಂಧಿ ಮನೆಗೆ ಹೋಗಿತ್ತು ಅಂತೇಳಿ ಘೋಷಣೆಗಳು ಮಾಡ್ತಾಯಿದ್ರು. ಆ ಘೋಷಣೆಗಳು ಮಾಡಿದ ನಂತರ ಇವತ್ತು ಆ ಸದನವನ್ನು ಮಾಡೋಂಥ ವಿಚಾರ ಬಂದಂಥ ಟೈಮಲ್ಲಿ ಆ ಸುದ್ದಿ ಯಾರಿಗೆ ತಿಳಿಯಿತು, ರಾಹುಲ್ ಗಾಂಧಿಯವ್ರಿಗೆ ತಿಳಿಯಿತು. ರಾಹುಲ್ ಗಾಂಧಿಯವರಿಗೆ ಎಸ್ ಟಿ ನಿಗಮದ ಹಣ ರಾಹುಲ್ ಗಾಂಧಿ ಮನೆಗೆ ಹೋಯಿತು ಅಂತೇಳಿ ರಾಹುಲ್ ಗಾಂಧಿಯವರು ತಿಳಿದ ನಂತರ ಸಿದ್ದರಾಮಯ್ಯವರು ಇವತ್ತು ಡಿ ಕೆ ಶಿವಕುಮಾರನ್ನ ರಾಹುಲ್ ಗಾಂಧಿಯವರು ಎದುರಿಸಿ ಆ ಸದನವನ್ನು ನಡೀಲಾರದಂತೆ ಮುಟ್ಟುಗೊಳಿಸಂತ ಅನಿರ್ದಿಷ್ಟ ಕಾಲ ಮುಂದೂಡಿಯಂಥ ಕೆಲಸ ಇವತ್ತು ಶಿವಕುಮಾರ್ ಅವರು ಎದುರಿ ಇವತ್ತು ಅನಿರ್ದಿಷ್ಟ ಕಾಲ ಮುಂದೂಡಿಯಂಥ ಕೆಲಸ ಕೂಡ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ಈ ಹಣ ಏನು ಲೂಟಿ ಮಾಡಿದಂಥ ರಾಹುಲ್ ಗಾಂಧಿಯನ್ನು ಮನೆ ಹೋಗಿದನಂಥದ್ದು ಭಾಳ ಸ್ಪಷ್ಟೀಕರಣ ಆ ಎಲ್ಲ ಕೂಡ ಹೈಕಮಾಂಡ್ಗೆ ಹೋಗಿದೆ. ಹೈಕಮಾಂಡ್ ಅಂತ ತಕ್ಷಣ ರಾಹುಲ್ ಗಾಂಧಿಯವರು ಆಗ್ತಾರೆ ಕಾಂಗ್ರೆಸ್ಸಿನ ಹೈಕಮಾಂಡು. ಹಂಗಾಗಿ ಯಾವುದೇ ಸಂದೇಶ ಕೂಡ ಬೇಡ ಅನ್ನೋಂಥ ಮಾತನ್ನು ಕೂಡ ಹೇಳ್ತೀನಿ. ಯಾಕಂದರೆ ಇವರೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮೋಸ ಮಾಡಿದಂಥ ಮಂದಿ, ಬಾಬು ಜಗಜೀವನ್ ಅವರಿಗೆ ಮೋಸ ಮಾಡಿದಂಥ ಮಂದಿ, ದಲಿತರಿಗೆ ಮೋಸ ಮಾಡಿದಂಥ ವ್ಯಕ್ತಿ, ದಲಿತರ ಹಣ ಲೆಕ್ಕ ಇಲ್ಲಾರ್ದಂತೆ ಇವತ್ತು ಭ್ರಷ್ಟಾಚಾರ ಮಾಡಿದ ಮಂದಿ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ಮೋಸ ಮಾಡೋಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಅವರು ದಲಿತರಂದ ತಕ್ಷಣ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಬೇಸರ ಮಾಡೋಂಥ ಕೆಲಸ, ಮೋಸ ಮಾಡೋಂಥ ಕೆಲಸ, ಹಣವನ್ನು ಲೂಟಿ ಮಾಡೋಂಥ ಕೆಲಸ ಮಾಡಿರೋ ಕಾರಣ ಇದರ ವಿರುದ್ಧ ನಾವು ಹೋರಾಟವನ್ನು ಮಾಡೋಂಥ ಕೆಲಸ ನಮ್ಮ ಅಧ್ಯಕ್ಷರು ಕೂಡ ಮಾಡಿದ್ದಾರೆ. ಹಂಗಾಗಿ 1ನೇ ತಾರೀಕಿಗೆ ಪ್ರಾರಂಭ ಆದಂಥ ಈ ಪಾದಯಾತ್ರೆ ಹೋರಾಟ 10ನೇ ತಾರೀಕಿಗೆ ಮುಕ್ತಾಯ ಬಳ್ಳಾರಿಯಲ್ಲಿ ಮಾಡೋಂಥ ಕೆಲಸ ಆಗ್ತದೆ. ನೋಡ್ರಿ, ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಮಧ್ಯ ಕರ್ನಾಟಕ ಆಗಿರ್ಬೋದು, ಇವತ್ತು 10 ದಿನಗಳ ಕಾಲ ಈ ಹೋರಾಟವನ್ನು ಮಾಡಲೇಬೇಕೆನ್ನಂಥ ತೀರ್ಮಾನವನ್ನು ನಮ್ಮ ಪಕ್ಷದ ಅಧ್ಯಕ್ಷರು ಇಟ್ಕೊಂಡು ತಗೊಂಡಿದ್ದಾರೆ. ಹಂಗಾಗಿ ಇವತ್ತು ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಹೋಗೋಂಥ ಟೈಮಲ್ಲಿ ಕೇವಲ ವಾಲ್ಮೀಕಿ ಭ್ರಷ್ಟಾಚಾರ ನಿಗಮದಲ್ಲಿ ಏನು ಭ್ರಷ್ಟಾಚಾರ ಆಗಿದೆ ಅದ್ರ ವಿಚಾರವನ್ನು ತಗೋಬೇಕು. ನಂತರ ವಾಲ್ಮೀಕಿ ಸಮುದಾಯಗಳಿಗೆ ಏನು ಮೀಸಲಾತಿ ಭಾರತೀಯ ಜನತಾ ಪಾರ್ಟಿ 7% ಮೀಸಲಾತಿ ಕೊಟ್ಟಿತ್ತು, ಅದನ್ನು 3% ಕಾಂಗ್ರೆಸ್ ಇಳಿಸಿದೆ ಅನ್ನೋಂಥ ಹೋರಾಟವನ್ನು ತಗೊಂಡು ಅನೇಕ ಅಲ್ಲಿದ್ದಂಥ ಜಲಾಶಯ ವಿಚಾರಗಳನ್ನು ಹಿಡ್ಕೊಂಡು
ಅನೇಕ ಕೃಷಿ ವಿಚಾರವನ್ನು ಇಟ್ಕೊಂಡು ಮೂಲಭೂತ ಸೌಕರ್ಯಗಳ ವಿಚಾರ ಇಟ್ಕೊಂಡು ಎಲ್ಲವನ್ನು ಸೇರಿ ಹೋರಾಟ